ಇನ್ನು ಗ್ಯಾಸ್ ಸಿಲಿಂಡರ್ ಬಿಸಿ ಗದಗದ ಪುಟ್ಟರಾಜು ಮಠಕ್ಕೂ ಕೂಡ ತಟ್ಟುತ್ತಾ ಇದೆ. ಅಂದ ಅನಾಥ ಮಕ್ಕಳ ಪ್ರಸಾದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಇದರಿಂದ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಮಠದ ಸಿಬ್ಬಂದಿಗಳು. ಗದಗದ ಪುಟ್ಟರಾಜು ಮಠಕ್ಕೂ ತಟ್ಟಿದ ಸಿಲಿಂಡರ್ ಬಿಸಿ. ಅಂದ ಅನಾಥ ಮಕ್ಕಳ ಪ್ರಸಾದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಸೌದೆ ಒಲೆಯ ಮೊರೆ ಹೋಗಿದ್ದಾರೆ ಮಠದ ಸಿಬ್ಬಂದಿಗಳು. ಕೇವಲ ಅನ್ನ, ಸಾಂಬಾರ್, ಪಲ್ಯ, ಸಿಹಿ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ. ರೊಟ್ಟಿಯನ್ನು ಮಾಡ್ತಾ ಇದ್ರು, ಚಪಾತಿಯನ್ನ ಮಾಡ್ತಾ ಇದ್ರು, ಮಿರ್ಚಿ, ಉಪ್ಪಟ್ಟು ಇದೆಲ್ಲದಕ್ಕೂ ಕೂಡ ಇದೀಗ ಸಂಪೂರ್ಣವಾಗಿ ಸ್ಟಾಪ್ ಮಾಡಿರುವಂಥದ್ದು. ಯಾಕಂತಂದ್ರೆ ಎಲ್ಲವೂ ಕೂಡ ಅತಿ ಹೆಚ್ಚಿನದಾಗಿ ಗ್ಯಾಸ್ ಅನ್ನ ಉಪಯೋಗ ಮಾಡಿಕೊಂಡು ಮಾಡುವಂತಹ ಐಟಮ್ಸ್. ಹಾಗಾಗಿ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಇನ್ನು ಸೌದೆಯನ್ನ ಹಾಕಿ ಅದರಿಂದ ಮಕ್ಕಳಿಗೆ ಅಡುಗೆಯನ್ನ ಮಾಡಿ ಇಡ್ತಾ ಇರುವಂಥದ್ದು. ಎಲ್ಲಾ ಕಡೆನೂ ಕೂಡ ಗ್ಯಾಸ್ ಬಿಡಿಸಿ ಅನ್ನೋದು ತಡ್ತಾ ಇದೆ. ವೃದ್ಧಾಶ್ರಮವನ್ನು ಕೂಡ ಬಿಟ್ಟಿಲ್ಲ, ಮಠವನ್ನ ಬಿಟ್ಟಿಲ್ಲ. ಇದೀಗ ಅಂಧ ಅನಾಥ ಮಕ್ಕಳ ಪ್ರಸಾದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಸಿಲಿಂಡರ್ ಬಿಸಿಯಿಂದ ಪ್ರತಿಯೊಬ್ಬರು ಕೂಡ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕೊನೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳು ಸೌದೆಯನ್ನ ಹಾಕಿ ಒಲೆಯನ್ನ ಹಚ್ಚಿ ಅಡುಗೆಯನ್ನ ಮಾಡಿ ಉಣಬಡಿಸ್ತಾ ಇದ್ದಾರೆ ಮಕ್ಕಳಿಗೆ. ಕೇವಲ ಅನ್ನ, ಸಾಂಬಾರ್, ಪಲ್ಯ, ಸಿಹಿಯನ್ನ ಮಾತ್ರ ತಯಾರು ಮಾಡಲಾಗ್ತಾ ಇದೆ. ರೊಟ್ಟಿ ಮಾಡ್ತಾ ಇದ್ರು, ಚಪಾತಿ ಮಾಡ್ತಾ ಇದ್ರು, ಮಿರ್ಚಿ ಮಾಡ್ತಾ ಇದ್ರು. ಆದರೆ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ಅದೆಲ್ಲದಕ್ಕೂ ಕೂಡ ಸಮಯವೂ ಕೂಡ ಜಾಸ್ತಿ ಬೇಕಾಗುತ್ತೆ, ಜೊತೆಯಲ್ಲಿ ಗ್ಯಾಸ್ ಕೂಡ ಜಾಸ್ತಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಅದೆಲ್ಲವನ್ನ ಕೂಡ ಸ್ಟಾಪ್ ಮಾಡಿರುವಂಥದ್ದು.